ಹಾಯ್ ವೆಲ್ಕಮ್ ಬ್ಯಾಕ್ ಟು ಅರ್ಷಿತಾ ಕಂಪ್ಯೂಟರ್ಸ್. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ MS ವರ್ಡ್ನಲ್ಲಿ ಬರುವಂಥ ಪಾರ್ಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ MS ವರ್ಡ್ನಲ್ಲಿ ಬರುವಂಥ ಮೆನುಸ್ಗಳ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ನೀವು ವರ್ಡ್ನ ಓಪನ್ ಮಾಡ್ಕೊಳ್ಳಿ. ಸೊ ವರ್ಡ್ ಓಪನ್ ಮಾಡ್ಕೊಂಡು ಆದಮೇಲೆ ನಿಮಗಿಲ್ಲಿ ಬ್ಲ್ಯಾಂಕ್ ಪೇಜ್ ಏನು ಕಾಣಿಸ್ತಿದೆಯಲ್ಲ, ಈ ಬ್ಲ್ಯಾಂಕ್ ಪೇಜ್ ಮೇಲೆ ಒಂದು ಸೆಂಟೆನ್ಸ್ ಅಥವಾ ಪ್ಯಾರಾಗ್ರಾಫಿ ಟೆಕ್ಸ್ಟ್ ಏನಾದರೂ ಒಂದು ಟೆಕ್ಸ್ಟ್ನ ಟೈಪ್ ಮಾಡ್ಕೊಳ್ಳಿ. ಸೊ ಟೈಪ್ ಮಾಡ್ಕೊಂಡು ಆದಮೇಲೆ ಸೊ ನೀವು ಇದ್ರೊಳಗಡೆ ವರ್ಡಲ್ಲಿ ಏನೇ ಚೇಂಜಸ್ ಅಂದರೆ ಟೆಕ್ಸ್ಟ್ನ ಏನೇ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರು ಮೊದಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ಮೌಸ್ ತೊಗೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ನಾನು ಈ ಮೌಸ್ನ ಮೂವ್ ಮಾಡ್ತಿದ್ದೀನಲ್ಲ, ಇದೇನು ಕಾಣಿಸ್ತಿಲ್ಲ, ಇದಕ್ಕೆ ಫಾಂಟ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಫಾಂಟ್ ಸ್ಟೈಲಲ್ಲಿ ನಿಮಗೆ ಸ್ಮಾಲ್ ಬಟನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಬಂದು ಒನ್ ಟೈಮ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸುಮಾರು ಫಾಂಟ್ ಸ್ಟೈಲು ಕಾಣಿಸ್ತಾ ಹೋಗುತ್ತೆ. ನಿಮ್ಮ ಪಕ್ಕದಲ್ಲಿ ಶೀಟಲ್ಲಿ ಅಬ್ಸರ್ವ್ ಮಾಡಿ, ನೀವು ಯಾವ್ಯಾವ ಫಾಂಟ್ ಮೇಲೆ ಮೂವ್ ಮಾಡ್ತಾ ಹೋಗ್ತಿರಲ್ಲ ಆ ಥರ ಏನಾಗುತ್ತೆ, ಫಾಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ಥರ ನಿಮಗೆ ಇಲ್ಲಿ ಸುಮಾರು ಫಾಂಟ್ ಸ್ಟೈಲ್ಸ್ಗಳನ್ನ ಕೊಡ್ತಾ ಹೋಗಿದ್ದಾರೆ. ಮೂವ್ ಮಾಡ್ತಾ ಹೋಗ್ಬಿಟ್ಟು ನಿಮಗೆ ಇದ್ರೊಳಗಡೆ ಯಾವ ಫಾಂಟ್ ಇಷ್ಟ ಆಗುತ್ತಲ್ಲ ಆ ಫಾಂಟ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೆಲೆಕ್ಟ್ ಆಗುತ್ತೆ. ಯಾವ ಫಾಂಟ್ ಇಷ್ಟ ಆಗುತ್ತೋ ಅದ್ರ ಮೇಲೆ ಜಸ್ಟ್ ಹೋಗಿ ಒನ್ ಟೈಮ್ ಕ್ಲಿಕ್ ಮಾಡಿದ ತಕ್ಷಣ ಫಾಂಟ್ ಅಪ್ಲೈ ಆಗುತ್ತೆ. ಅದಾದಮೇಲೆ ಅದ್ರ ಪಕ್ಕಕ್ಕೆ ಬಂದರೆ ನಿಮಗೆ 11 ಅಂತ ಏನು ಕಾಣಿಸ್ತಿದೆಯಲ್ಲ, ಸೊ ಇದಕ್ಕೆ ಫಾಂಟ್ ಸೈಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದ್ರ ಪಕ್ಕಕ್ಕೆ ಬಂದರೆ ನಿಮಗೆ ಸ್ಮಾಲ್ ಬಟನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ 8ಇಂದ ಅಪ್ ಟು 72ವರೆಗೂ ನಿಮಗೆ ಫಾಂಟ್ ಸೈಜ್ನ ಸೆಟ್ ಮಾಡಿಟ್ಟಿದ್ದಾರೆ. ಇದರೊಳಗಡೆ ನೋಡ್ಕೊಳ್ತಾ ಹೋಗಿ ನಿಮಗೆ ಎಷ್ಟು ಫಾಂಟ್ ಸೈಜ್ ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ನಿಮಗೆ 14 ಬೇಕು ಅಂತ ಹೇಳಿದ್ರೆ ಜಸ್ಟ್ 14 ಮೇಲೆ ಹೋಗಿ ಒಂದ್ಸರಿ ಕ್ಲಿಕ್ ಮಾಡಿದ ತಕ್ಷಣ ಫಾಂಟ್ ಸೈಜ್ ಏನಾಗುತ್ತೆ, ಅಪ್ಲೈ ಆಗುತ್ತೆ. ಸೊ ಅಪ್ಲೈ ಆದಮೇಲೆ ಈಗ ನೀವು ಇಲ್ಲಿ ನೋಡಿದಾಗ ಏನಾಗುತ್ತೆ, 14 ಇದೆ, 14 ಆದಮೇಲೆ 16 ಆದಮೇಲೆ 18 ಆದಮೇಲೆ 20 ಈ ಥರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕೆಲವೊಂದು ಫಾಂಟ್ ಸೈಜ್ನ ಏನು ಮಾಡಿದ್ದಾರೆ, ಸೆಟ್ ಮಾಡಿಟ್ಟಿದ್ದಾರೆ. ಇದು ಅಲ್ಲದೆ ನಿಮಗೆ ಈಗ ಇಲ್ಲಿ 72ವರೆಗೂ ಇದೆ. 72 ಮೇಲ್ಗಡೆ ಏನಾದರೂ ಬೇಕಿತ್ತು ಅಂದರೆ ಅಥವಾ 36, 38 ಇದೆ, ನಿಮಗೆ 37 ಬೇಕಿತ್ತು ಅಥವಾ 40 ಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿ ಅದು ಸೈಜ್ ಸಿಗಲ್ಲ. ಆ ಟೈಮಲ್ಲಿ ನೀವು ಸೀದಾ ಮೇಲ್ ಬಂದು ಇಲ್ಲಿ 14 ಅಂತ ಏನಿದೆಲ್ಲ ಇದ್ರ ಮೇಲೆ ಬ್ಲೂ ಕಲರ್ ಸೆಲೆಕ್ಟ್ ಆಗಿದೆಯಲ್ಲ ಆ ಸ್ಪೇಸಿಗೆ ಬಂದು ಒನ್ ಟೈಮು ಬ್ಯಾಕ್ ಸ್ಪೇಸ್ ಕೊಡಿ. ಸೊ ಬ್ಯಾಕ್ ಸ್ಪೇಸ್ ಕೊಟ್ಟಾದಮೇಲೆ ಇಲ್ಲಿ ನಿಮ್ಮ ಕೀಬೋರ್ಡಲ್ಲಿ ನಂಬರ್ಸಿಗೆ ಹೋಗ್ಬಿಟ್ಟು ನಿಮ್ಗೆ ಈಗ 40 ಸೈಜ್ ಬೇಕಿತ್ತು ಅಂತ ಹೇಳಿದ್ರೆ ಜಸ್ಟ್ 40 ಅಂತ ಟೈಪ್ ಮಾಡಿ ಒನ್ ಟೈಮ್ ಎಂಟರ್ ಕೊಡಿದ ತಕ್ಷಣ ಏನಾಗುತ್ತೆ, ಫಾಂಟ್ ಸೈಜು ಅಪ್ಲೈ ಆಗುತ್ತೆ. ನಂಗೆ ಇಷ್ಟೊಂದು ದೊಡ್ಡದು ಬೇಡ, 130 ಬೇಕು ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿದರೆ ಅಲ್ಲಿ ಏನು ಫಾಂಟ್ ಸೈಜ್ ಇರುತ್ತೋ ಪ್ರೆಸೆಂಟು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಸ್ಪೇಸ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಡಿಲೀಟ್ ಆದಮೇಲೆ ಅಲ್ಲಿ ಜಸ್ಟ್ ನಿಮ್ಗೆ ಎಷ್ಟು ಬೇಕು, ಇವಾಗ ನಂಗೆ ಒಂದು 22 ಬೇಕಿತ್ತು ಅಂದರೆ 22 ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನಿಮಗೆ ಸೈಜು ಅಪ್ಲೈ ಆಗುತ್ತೆ. ಸೊ ಈ ಥರ ಸೆಟ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಕ್ಕಕ್ಕೆ ಬಂದರೆ ಇಲ್ಲಿ ನಿಮ್ಗೆ ಎ ಅಂತ ಕಾಣಿಸ್ತಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಫಾಂಟ್ ಸೈಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಥರನೇ ಅದ್ರ ಪಕ್ಕಕ್ಕೆ ಒಂದಿದೆ ಎ ಅಂತ ಏನಿದೆಲ್ಲ ಚಿಕ್ಕದು, ಇದು ಬಂದುಬಿಟ್ಟು ಫಾಂಟ್ ಸೈಜ್ನ ಡಿಕ್ರೀಸ್ ಮಾಡೋವಂಥದ್ದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತ ಬಂದರೆ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರೆಸೆಂಟ್ ಯಾವ ಸೈಜ್ ಇದೆ ಅನ್ನೋ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಏನು ಬಾಕ್ಸ್ ಇದೆಯಲ್ಲ ಇಲ್ಲೇ ಶೋ ಆಗ್ತಾ ಹೋಗುತ್ತೆ. ನೋಡ್ಕೊಂಡು ಹಿಂಗೂ ಕೂಡ ನೀವು ಸೈಜ್ನ ಸೆಟ್ ಮಾಡ್ಕೊಳ್ತಾ ಬರ್ಬೋದು. ಸೊ ಇದಾದಮೇಲೆ ಅದ್ರ ಪಕ್ಕಕ್ಕೆ ಬಂದರೆ ನಿಮಗೆ ಇಲ್ಲಿ ಚೇಂಜ್ ಕೇಸ್ ಅಂತ ಸಿಗುತ್ತೆ. ಚೇಂಜ್ ಕೇಸ್ ಅಂತ ಹೇಳಿದ್ರೆ ಈಗೆಲ್ಲ ಇಲ್ಲಿ ನಾನು ಟೈಪ್ ಮಾಡಿರುವಂಥ ಪ್ಯಾರಾಗ್ರಾಫಿ ಬಂದುಬಿಟ್ಟು ಕೆಲವೊಂದು ಕ್ಯಾಪಿಟಲ್ ಲೆಟರ್ ಇದೆ, ಕೆಲವೊಂದು ಸ್ಮಾಲ್ ಲೆಟರ್ ಇದೆ. ಸೊ ಇದನ್ನು ನಾನೀಗ ಫಾಂಟ್ ಚೇಂಜ್ ಮಾಡಬೇಕು ಅಂದರೆ ಸ್ಮಾಲ್ ಲೆಟರ್ ಇರೋದು ಕ್ಯಾಪಿಟಲ್ ಲೆಟರ್ ಮಾಡ್ಕೊಳ್ಳೋಕ್ಕೆ ಅಥವಾ ಕ್ಯಾಪಿಟಲ್ ಲೆಟರ್ ಇರೋದು ಸ್ಮಾಲ್ ಲೆಟರ್ ಮಾಡ್ಕೊಳ್ಳೋಕ್ಕೆ ಅಥವಾ ಸೆಂಟೆನ್ಸ್ ಕೇಸ್ ವೈಸ್ ಅಂದರೆ ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಇರಲಿ, ರಿಮೈನಿಂಗ್ ಇರೋದೆಲ್ಲ ಸ್ಮಾಲ್ ಲೆಟರ್ ಇರಲಿ, ಈ ಥರ ಏನಾದರೂ ಮಾಡ್ಕೋಬೇಕಿತ್ತು ಅಂತಂದರೆ ಚೇಂಜ್ ಕೇಸ್ ಆಪ್ಷನ್ನೇ ಯೂಸ್ ಮಾಡ್ತೀವಿ ನಾವು. ಇಲ್ಲಿ ಫಸ್ಟ್ ಒನ್ನು ಸೆಂಟೆನ್ಸ್ ಕೇಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಂಟೆನ್ಸ್ ಕೇಸ್ ಬರುತ್ತೆ. ಸೆಂಟೆನ್ಸ್ ಕೇಸ್ ಅಂತ ಹೇಳಿದ್ರೆ ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಇರುತ್ತೆ, ರಿಮೈನಿಂಗ್ ಇರೋದೆಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ಮಾಲ್ ಲೆಟರ್ ಇರುತ್ತೆ. ಈಗ ಪ್ರೆಸೆಂಟ್ ಇದು ಸೆಂಟೆನ್ಸ್ ಕೇಸೆಲ್ಲ ಇದೆ. ಸೊ ಅದಾದಮೇಲೆ ನೆಕ್ಸ್ಟ್ ಅಗೇನ್ ಅಲ್ಲಿಗೆ ಬರ್ರಿ. ಅದಾದಮೇಲೆ ಲೋವರ್ ಕೇಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಏನಾಗುತ್ತೆ ಅಂದರೆ ಸ್ಮಾಲ್ ಲೆಟರ್ ಬರುತ್ತೆ. ಲೋವರ್ ಕೇಸ್ ಅಂತ ಹೇಳಿದ್ರೆ ಸ್ಮಾಲ್ ಲೆಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಮೊದಲಿಗೆ ಎ ಕ್ಯಾಪಿಟಲ್ ಇತ್ತು, ಸೊ ಇವಾಗ ಏನಾಯಿತು ಸ್ಮಾಲ್ ಲೆಟರ್ ಆಯಿತು. ಈಗ ಎಲ್ಲದೂ ಕೂಡ ಏನಾಗಿದೆ, ಸ್ಮಾಲ್ ಲೆಟರ್ ಇದೆ. ಅಗೇನ್ ನಾನು ಚೇಂಜ್ ಕೇಸಿಗೆ ಬರ್ತೀನಿ. ಇಲ್ಲಿ ಬಂದು ಅಪ್ಪರ್ ಕೇಸ್ ಅಂತ ಕೊಡಿ. ಇಲ್ಲಿ ಅಪ್ಪರ್ ಕೇಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡ್ರಿ, ಎಲ್ಲ ಲೆಟರ್ಸು ಕೂಡ ಏನಾಗುತ್ತೆ, ಸ್ಮಾಲ್ ಇರೋದು ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಪ್ಪರ್ ಕೇಸ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಇದೆ. ಕ್ಯಾಪಿಟಲೈಸ್ಡ್ ಈಚ್ ವರ್ಡ್ ಅಂತ ಹೇಳಿದ್ರೆ ಪ್ರತಿ ವರ್ಡಿನ ಫಸ್ಟ್ ಲೆಟರ್ ಮಾತ್ರ ಏನಾಗಿರಲಿ ಕ್ಯಾಪಿಟಲ್ ಲೆಟರ್ ಇರಲಿ, ರಿಮೈನಿಂಗ್ ಇರೋದೆಲ್ಲ ಸ್ಮಾಲ್ ಲೆಟರ್ ಇರಲಿ ಅಂತ ಹೇಳ್ಬಿಟ್ಟು
ಪ್ರತಿ ವರ್ಡಿನ ಫಸ್ಟ್ ಲೆಟರು. ಸೊ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಎ ಕ್ಯಾಪಿಟಲ್ ಆಯಿತು, ಕಂಪ್ಯೂಟರಲ್ಲಿ ಸಿ ಕ್ಯಾಪಿಟಲ್ ಆಯಿತು, ಅದೇ ಥರನೇ ಇಸ್ಸಲ್ಲಿ ಐ ಕ್ಯಾಪಿಟಲ್ ಆಯಿತು. ಈ ಥರ ಪ್ರತಿ ವರ್ಡಿನ ಫಸ್ಟ್ ಲೆಟರ್ ಏನಾಗುತ್ತೆ ಅಂತಂದರೆ ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಇದು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಟೊಂಗಲ್ ಕೇಸ್ ಅಂತ ಹೇಳ್ಬಿಟ್ಟು. ಟೊಂಗಲ್ ಕೇಸ್ ಅಂತ ಹೇಳಿದ್ರೆ ಇದ್ರ ಅಪೋಸಿಟ್, ಅಂದರೆ ಫಸ್ಟ್ ಲೆಟ್ರು ಸ್ಮಾಲ್ ಲೆಟರ್ ಸ್ಟಾರ್ಟಿಂಗ್ ಎಲ್ಲ ಕೂಡ ಫಸ್ಟ್ ಪ್ರತಿ ವರ್ಡಿನ ಫಸ್ಟ್ ಲೆಟರ್ ಏನಿರುತ್ತಲ್ಲ ಅದು ಸ್ಮಾಲ್ ಲೆಟರ್ ಇರುತ್ತೆ, ಮಿಕ್ಕಿದ್ದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ ಆಗಿ ಕನ್ವರ್ಟ್ ಆಗುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಎ ಏನಾಯಿತು ಸ್ಮಾಲ್ ಲೆಟರ್ ಆಯಿತು. ನೆಕ್ಸ್ಟ್ ಕಂಪ್ಯೂಟರಲ್ಲಿ ಸಿ ಏನಾಯಿತು ಸ್ಮಾಲ್ ಲೆಟರ್ ಬಂತು, ಇಸ್ಸಲ್ಲಿ ಈ ಐ ಏನಾಯಿತು ಅಂತ ಹೇಳಿದರೆ ಸ್ಮಾಲ್ ಲೆಟರ್ ಬಂತು. ಈ ಥರ ಪ್ರತಿ ವರ್ಡಿನ ಫಸ್ಟ್ ಲೆಟರ್ ಏನಾಗುತ್ತೆ ಸ್ಮಾಲ್ ಲೆಟರ್ ಆಗಿ ಬರುತ್ತೆ. ಇದು ಟೊಂಗಲ್ ಕೇಸ್. ಸೊ ಇಷ್ಟು ಕೂಡ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ಯಾವುದಾದ್ರು ಒಂದು ಪ್ಯಾರಾಗ್ರಾಫ್ ಅಥವಾ ಸೆಂಟೆನ್ಸ್ನ ನಾವು ಟೈಪ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಸ್ಮಾಲ್ ಇರೋದು ಕ್ಯಾಪಿಟಲ್ ಅಥವಾ ಕ್ಯಾಪಿಟಲ್ ಇರೋದು ಸ್ಮಾಲು ಅಥವಾ ಸೆಂಟೆನ್ಸ್ ಕೇಸ್ ಆಗಿ ಕನ್ವರ್ಟ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಈ ಚೇಂಜ್ ಕೇಸ್ ಆಪ್ಷನ್ ನಮಗೆ ಯೂಸ್ ಆಗುತ್ತೆ. ಈಗ ನಾನು ಸೆಂಟೆನ್ಸ್ ಕೇಸ್ ತೊಗೊಳ್ತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಒನ್ನು ಇಲ್ಲಿ ಬಿ ಅಂತ ಇದೆ ನೋಡಿ. ಸೊ ಬಿ ಅಂತ ಹೇಳಿದ್ರೆ ಬೋಲ್ಡ್ ಅಂತ ಹೇಳ್ಬಿಟ್ಟು ಈಗ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇರುವಂಥ ಟೆಕ್ಸ್ಟಲ್ಲಿ ಏನಾಯಿತು ಡಾರ್ಕ್ ಆಯಿತು. ನಮಗೆ ಡಾರ್ಕಾಗಿ ಏನಾದರೂ ಬೇಕಿತ್ತು ಟೆಕ್ಸ್ಟ್ ಅಂತ ಅಂದಾಗ ಬೋಲ್ಡ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್ ಬಿ ಅಂತ ಹೇಳ್ಬಿಟ್ಟು ಕೀಬೋರ್ಡಲ್ಲಿ ಕಂಟ್ರೋಲ್ನ ಹೋಲ್ಡ್ ಮಾಡಿ ಅಂದರೆ ಲಾಂಗ್ ಪ್ರೆಸ್ ಮಾಡಿ ಬಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಬೋಲ್ಡು ಅಪ್ಲೈ ಆಗುತ್ತೆ. ಈಗ ಏನಾಯಿತು ನಾನು ಹೈಲೈಟ್ ಮಾಡಿಕೊಂಡೆ. ಈ ಹೈಲೈಟ್ ಬೇಡ ಅಂದರೆ ಬೋಲ್ಡ್ ಆಪ್ಷನ್ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಅಗೇನ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಬಿಗೆ ಹೋಗಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಆಪ್ಷನ್ ರಿಮೂವ್ ಆಗುತ್ತೆ. ಆ್ಯಡ್ ಮಾಡ್ಕೊಳಕ್ಕೆ ಮತ್ತು ರಿಮೂವ್ ಮಾಡ್ಕೊಳಕ್ಕೆ ಸೇಮ್ ಆಪ್ಷನ್ನು ಬಿ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೋಬೇಕು. ಅದೇ ಶಾರ್ಟ್ಕಟ್ ಕೀ ಏನಾದರೂ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಕಂಟ್ರೋಲ್ ಬಿ ಅಂತ ಪ್ರೆಸ್ ಮಾಡಿದರೆ ಬೋಲ್ಡ್ ಅಪ್ಲೈ ಆಗುತ್ತೆ. ಇಲ್ಲ ನಾನು ಬೋಲ್ಡ್ ರಿಮೂವ್ ಮಾಡಬೇಕು ಅಂತಂದರೆ ಇದಕ್ಕೂ ಸೇಮ್ ಶಾರ್ಟ್ಕಟ್ ಕೀ ಕಂಟ್ರೋಲ್ ಬಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಬೋಲ್ಡು ರಿಮೂವ್ ಆಗುತ್ತೆ. ಆಮೇಲೆ ಪಕ್ಕಕ್ಕೆ ಬಂದರೆ ಇಟಾಲಿಕ್ಕು. ಸೊ ಇಟಾಲಿಕ್ ಅಂತಂದರೆ ಸ್ವಲ್ಪ ಕ್ರಾಸಾಗಿ ಬರಬೇಕಿತ್ತು ನನಗೆ ಲೆಟರ್ಸು ಅಂತ ಅಂದಾಗ ಇಟಾಲಿಕ್ ಯೂಸ್ ಆಗುತ್ತೆ. ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡಿ ನೋಡಿ ಲೈಟಾಗಿ ಏನಾಗುತ್ತೆ ಕರ್ಸಿವ್ ಥರ ಏನಾಗುತ್ತೆ ಕ್ರಾಸಾಗಿ ನಿಮಗೆ ಬರ್ತಾ ಹೋಗುತ್ತೆ. ಇದಕ್ಕೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು ಕಂಟ್ರೋಲ್ ಐ ಅಂತ ಹೇಳ್ಬಿಟ್ಟು. ಸೊ ನೀವು ಕಂಟ್ರೋಲ್ ಐ ಕೊಟ್ಟರೆ ಅಪ್ಲೈನೂ ಆಗುತ್ತೆ, ಬೇಡ ಅಂತ ಹೇಳಿದ್ರೆ ಅಗೇನ್ ಕಂಟ್ರೋಲ್ ಐ ಕೊಟ್ಟರೆ ರಿಮೂವ್ ಕೂಡ ಆಗುತ್ತೆ. ಅದೇ ಥರನೇ ಇಲ್ಲೂ ಕೂಡ ಈಗ ಅಪ್ಲೈ ಆಗಿದೆನಾ ಬೇಡ ಅಂದರೆ ಇದೇ ಆಪ್ಷನ್ ಮೇಲೆ ಹೋಗಿ ಒಂದ್ಸರಿ ಕ್ಲಿಕ್ ಮಾಡಿ ಅದೇನಾಗುತ್ತೆ ರಿಮೂವ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಅಂಡರ್ಲೈನ್ ಅಂತ ಹೇಳ್ಬಿಟ್ಟು ಸೆಂಟೆನ್ಸ್ನ ಯಾವುದಾದ್ರೂ ಹೈಲೈಟ್ ಆಗಿರೋಂಥದ್ದು ನೀವು ಅಂಡರ್ಲೈನ್ ಮಾಡಬೇಕು ಅಂತಂದರೆ ಈ ಆಪ್ಷನ್ ಯೂಸ್ ಆಗುತ್ತೆ. ಇಲ್ಲಿ ಜಸ್ಟ್ ನಾನು ಏನು ಮಾಡ್ತೀನಿ ಕ್ಲಿಕ್ ಮಾಡಿ ನೋಡಿ ನಾನು ಎಷ್ಟು ಸೆಲೆಕ್ಟ್ ಮಾಡಿದ್ದೀನೋ ಅಷ್ಟಕ್ಕೂ ಕೂಡ ಏನಾಯಿತು ಅಂಡರ್ಲೈನ್ ಅಪ್ಲೈ ಆಯಿತು. ಈಗ ನಂಗೆ ಬೇಡ ಅಗೇನ್ ಹೋಗಲ್ಲಿ ಕ್ಲಿಕ್ ಮಾಡಿ ಅಂಡರ್ಲೈನ್ ಏನಾಗುತ್ತೆ ರಿಮೂವ್ ಆಗುತ್ತೆ. ಈಗ ಇಲ್ಲ ಇದ್ರೊಳಗಡೆ ಯಾವುದೋ ಒಂದು ವರ್ಡಿಗೆ ಮಾತ್ರ ಅಪ್ಲೈ ಮಾಡಬೇಕಿತ್ತು ಅಂದರೆ ಆ ವರ್ಡ್ ಮಾತ್ರ ಏನು ಮಾಡಿ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಅಂಡರ್ಲೈನ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಯಿತು ಅಂಡರ್ಲೈನ್ ಅಪ್ಲೈ ಆಗುತ್ತೆ. ಸೊ ಅಂಡರ್ಲೈನಿಗೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು ಕಂಟ್ರೋಲ್ ಯು ಅಂತ. ಈಗ ಇನ್ನೊಂದು ತೋರಿಸ್ತೀನಿ ನಾನು ಪ್ರೋಗ್ರಾಮ್ ಅಂತ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕಂಟ್ರೋಲ್ ಯು ಕೊಡಿ ಅಂಡರ್ಲೈನು ಅಪ್ಲೈ ಆಗುತ್ತೆ. ಸೊ ಈಗ ನಿಮ್ಗೆ ಅಂಡರ್ಲೈನ್ ಬೇಡ ಅಂತ ಅನ್ನಿಸ್ತು ಅಂದರೆ ಅಗೇನ್ ಕಂಟ್ರೋಲ್ ಯು ಕೊಡಿ ಅಂಡರ್ಲೈನ್ ರಿಮೂವ್ ಆಗುತ್ತೆ. ಸೇಮ್ ಅದೇ ಥರನೇ ನಿಮ್ಮ ಶಾರ್ಟ್ಕಟ್ ಕೀ ಬೇಡ ಅಂದರೆ ಇಲ್ಲೇ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ ಅಂಡರ್ಲೈನ್. ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ, ಅಗೇನ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಇದು ಸಿಂಗಲ್ ಅಂಡರ್ಲೈನ್ ನೀವು ಮಾಡಬೇಕಿತ್ತು ಅಂತ ಹೇಳಿದರೆ. ಸೊ ಇಲ್ಲ ನಾನು ಸ್ವಲ್ಪ ಬೇರೆ ಸ್ಟೈಲ್ಸಲ್ಲಿ ನಾನು ಅಪ್ಲೈ ಮಾಡ್ತೀನಿ ಅಂಡರ್ಲೈನ್ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ಸ್ಮಾಲ್ ಡಾಟ್ ಕಾಣಿಸ್ತಿದೆಯಲ್ಲ ಇಲ್ಲಿಗೆ ಬಂದರೆ ನಿಮಗೆ ಸಿಂಗಲ್ ಅಂಡರ್ಲೈನ್ ಸಿಗುತ್ತೆ, ಡಬಲ್ ಸಿಗುತ್ತೆ, ಡಾರ್ಕ್ ಆಗಿರೋಂಥ ಸಿಗುತ್ತೆ, ಡಾಟ್ ಸಿಗುತ್ತೆ. ಅದೇ ಥರ ನಿಮ್ಗೆ ಇಲ್ಲಿ ವೆರೈಟೀಸು ಫಾಂಟ್ ಅಂಡರ್ಲೈನ್ಸ್ ಇದೆ. ಇದರೊಳಗಡೆ ಯಾವ್ದು ಬೇಕು ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂಡರ್ಲೈನು ಅಪ್ಲೈ ಆಗುತ್ತೆ. ಅದಾದಮೇಲೆ ಅಂಡರ್ಲೈನಿಗೆ ಏನಾಗಿದೆ ಬ್ಲ್ಯಾಕ್ ಕಲರ್ ಬಂದಿದೆ. ಸೊ ನಂಗೆ ಬ್ಲ್ಯಾಕ್ ಕಲರ್ ಬೇಡ, ಬೇರೆ ಯಾವುದಾದ್ರೂ ನಾನು ಕಲರ್ ಅಪ್ಲೈ ಮಾಡ್ತೀನಿ ಅಂತಂದರೆ ಅಗೇನ್ ಏನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಸ್ಮಾಲ್ ಬಟನ್ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಬಂದು ಕ್ಲಿಕ್ ಮಾಡಿ ನೀವು ಸೀದಾ ಕೆಳಗಡೆ ಬಂದರೆ ಅಂಡರ್ಲೈನ್ ಕಲರ್ ಅಂತ ಕಾಣಿಸುತ್ತೆ. ಅಂಡರ್ಲೈನ್ ಕಲರಲ್ಲಿ ನೀವು ಜಸ್ಟ್ ಇಲ್ಲಿ ಪಕ್ಕಕ್ಕೆ ಬಂದರೆ ನಿಮ್ಗೆ ಇಲ್ಲಿ ಎಷ್ಟೊಂದು ವೆರೈಟಿ ಕಲರ್ ಸಿಗುತ್ತೆ. ಇದರೊಳಗಡೆ ನಿಮಗೆ ಯಾವ್ದು ಬೇಕೋ ಆ ಕಲರ್ಸ್ನ ಏನು ಮಾಡ್ಬೋದು ಅಪ್ಲೈ ಮಾಡ್ಬೋದು. ಜಸ್ಟ್ ಮೂವ್ ಆಗ್ತಾ ಬಂದರೆ ನೋಡಿ ನಿಮಗೆ ಕಲರ್ಸಲ್ಲಿ ಕಾಣಿಸ್ತಿದೆ. ಇದರೊಳಗಡೆ ನಿಮ್ಗೆ ಇದು ಇಷ್ಟ ಆಯಿತು ಅಂದರೆ ಜಸ್ಟ್ ಕ್ಲಿಕ್ ಮಾಡಿ ಈ ಅಂಡರ್ಲೈನ್ಗೆ ಕಲರ್ ಏನಾಗುತ್ತೆ ಅಪ್ಲೈ ಆಗುತ್ತೆ. ಸೊ ಇಷ್ಟು ಕಲರ್ಸ್ ಇದಾವೆ ಇಲ್ಲಿ. ಸೆಕೆಂಡ್ ಇಲ್ಲೇನಿದೆ ಇಷ್ಟು ಕಲರ್ಸ್ ಇದೆ. ಈಗ ಇಷ್ಟು ಕಲರ್ಸ್ ನಿಮ್ಗೆ ಇಷ್ಟ ಆಗಲಿಲ್ಲ, ಇನ್ನು ಬೇರೆ ಕಲರ್ಸ್ ಅಪ್ಲೈ ಮಾಡಬೇಕಿತ್ತು ಅಂತಂದರೆ ನಿಮಗೆ ಕೆಳಗಡೆನೇ ಒಂದು ಆಪ್ಷನ್ ಕೊಟ್ಟಿದ್ದಾನೆ ಮೋರ್ ಕಲರ್ ಅಂತ. ಈ ಮೋರ್ ಕಲರ್ ಮೇಲೆ ಒನ್ ಟೈಮ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮತ್ತೆ ಅಗೇನ್ 2 ಆಪ್ಷನ್ ಸಿಗುತ್ತೆ. ಒಂದು ಸ್ಟ್ಯಾಂಡರ್ಡ್ ಅಂತ, ಇನ್ನೊಂದು ಕಸ್ಟಮ್ ಅಂತ ಹೇಳ್ಬಿಟ್ಟು. ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಅವನೇ ರೆಡಿ
ಕಲರ್ಸ್ನ ರೆಡಿ ಇಟ್ಟಿರ್ತಾನೆ. ಇದ್ರೊಳಗಡೆ ನೋಡ್ಕೊತ ಹೋಗಬೇಕು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಥರ ಬರುತ್ತೆ ಅಂತ ಹೇಳಿ ತೋರಿಸ್ತಿರ್ತಾನೆ. ಕೆಳಗಡೆ ಏನಿದೆಲ್ಲ ಕರೆಂಟ್ ಅಂತ ಇದೆ. ಕರೆಂಟ್ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅಪ್ಲೈ ಆಗಿರುವಂಥ ಕಲರ್ ಅಂತ. ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಿದೆ ಅಲ್ಲಿ ನ್ಯೂ ಅಂತ ಕೊಟ್ಟಿದ್ದಾನಲ್ಲ ಈ ಬಾಕ್ಸಲ್ಲಿ, ಇದು ಬಂದ್ಬಿಟ್ಟು ಹೊಸ್ದಾಗಿ ನೀವು ಅಪ್ಲೈ ಮಾಡ್ತಾ ಇರುವಂಥ ಕಲರು. ಈಗ ನೋಡಿ ನಾನು ಬೇರೆ ಕಲರ್ ಅಪ್ಲೈ ಮಾಡ್ತೀನಿ, ಅದೇನಾಗುತ್ತೆ ನ್ಯೂ ಪ್ಲೇಸಲ್ಲಿ ಬರುತ್ತೆ. ಈ ಥರ ನೋಡಿಕೊಂಡು ನಿಮ್ಗೆ ಇದ್ರೊಳಗಡೆ ಯಾವ ಕಲರ್ ಬೇಕೋ ಜಸ್ಟ್ ಆ ಬಾಕ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಬಾಕ್ಸ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ. ಸೊ ಬಂದಾದಮೇಲೆ ಓಕೆ ಅಂತ ಕೊಟ್ರೆ ನಿಮ್ಗೆ ಏನಾಗುತ್ತೆ ಅದೇ ಕಲರ್ ಇಲ್ಲಿ ಅಪ್ಲೈ ಆಗುತ್ತೆ, ಅದೇ ಕಲರು ಅಪ್ಲೈ ಆಗುತ್ತೆ. ಅದ್ರ ಪಕ್ಕಕ್ಕೆ ಇನ್ನೊಂದು ಇತ್ತಲ್ಲ ನಿಮಗೆ ಕಸ್ಟಮ್ ಅಂತ ಬಂದಿದೆ ನೋಡಿ. ಕಸ್ಟಮ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಜಸ್ಟ್ ಕಲರ್ಸ್ ಕೊಟ್ಟಿದ್ದಾನೆ. ನಿಮ್ಗೆ ಇದ್ರೊಳಗಡೆ ಈ ಪಾಯಿಂಟ್ ಏನಿದೆಲ್ಲ ಮೌಸ್ ತೊಗೊಂಡು ಮೂವ್ ಮಾಡ್ಕೊತ ಬನ್ನಿ. ಮೂವ್ ಮಾಡ್ಕೊತ ಬಂದು ಇದ್ರೊಳಗಡೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ಜಸ್ಟ್ ಕ್ಲಿಕ್ ಮಾಡಿ, ಆ ಪ್ಲೇಸಲ್ಲಿ ಕ್ಲಿಕ್ ಮಾಡಿ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾನೆ ನಿಮಗೆ. ಅದರೊಳಗಡೆ ಡಾರ್ಕ್ ಆಗಬೇಕಾ ಲೈಟ್ ಆಗಬೇಕಾ ಅಂತ ಹೇಳ್ಬಿಟ್ಟು ಇದ್ರೊಳಗಡೆ ಈ ಥರ ಮೂವ್ ಮಾಡ್ಕೊಳ್ತಾ ನಿಮಗೆ ಲೈಟಾಗಿ ಬೇಕು ಅಂದರೆ ಲೈಟಾಗಿ ಸೆಟ್ ಮಾಡ್ಕೋಬೋದು, ಡಾರ್ಕ್ ಆಗಬೇಕು ಅಂತ ಹೇಳಿದ್ರೆ ಡಾರ್ಕಾಗಿ ಸೆಟ್ ಮಾಡ್ಕೋಬೋದು. ಅಲ್ಲಿ ನಿಮಗೀಗ ಇದಿಷ್ಟು ಲೈಟಾಗಿ ಬೇಕಾ, ಓಕೆ ಇಲ್ಲಿ ಪ್ರಿವ್ಯೂ ತೋರಿಸ್ತಿರ್ತಾನೆ. ಇದು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನ ಸೆಟ್ ಮಾಡಿಕೊಂಡು ಫೈನಲಿ ನೀವು ಓಕೆ ಅಂತ ಕೊಟ್ಟರೆ ಅದೇನಾಗುತ್ತೆ ನಿಮಗೆ ಇಲ್ಲಿ ಅಪ್ಲೈ ಆಗುತ್ತೆ ಕಲರ್. ಈ ಥರ ನೀವು ಕಲರ್ ಬೇಕಾದರೂ ಕೂಡ ಅಂಡರ್ಲೈನ್ಗೆ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟು ಅದ್ರ ಪಕ್ಕಕ್ಕೆ ಬನ್ನಿ. ಅದ್ರ ಪಕ್ಕಕ್ಕೆ ಬಂದರೆ ಫಸ್ಟು ಇದ್ರೊಳಗಡೆ ನೀವು ಏನೇ ಚೇಂಜಸ್ ಮಾಡಬೇಕು ಅಂತಂದರೆ ಸೆಲೆಕ್ಟು ಕಂಪಲ್ಸರಿ ಮಾಡಿರಲೇಬೇಕು. ಇಲ್ಲ ಅಂದರೆ ನೀವು ಏನೇ ಮಾಡಿದರೂ ಕೂಡ ಚೇಂಜಸ್ ಆಗಲ್ಲ. ಈಗ ನಾನು ಕಂಪ್ಯೂಟರ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇದು ಸ್ಟ್ರಕ್ ಔಟ್ ಅಂತ ಹೇಳ್ಬಿಟ್ಟು, ಸೊ ಸ್ಟ್ರಕ್ ಔಟ್ ಅಂತ ಹೇಳಿದ್ರೆ ನಾವೀಗ ಬುಕ್ಕಲ್ಲಿ ಏನಾದರೂ ತಪ್ಪಾದಾಗ ಕಾಟ್ ಹಾಕ್ತೀವಲ್ಲ ಅದೇ ಥರನೇ ಸಿಸ್ಟಮಲ್ಲೂ ಆಪ್ಷನ್ ಕೊಟ್ಟಿದ್ದಾನೆ. ನಿಮಗೆ ಏನಾದರೂ ಯಾವುದಾದ್ರೂ ವರ್ಣ ಆಮೇಲೆ ಯೂಸ್ ಮಾಡೋಣ ಅಂತೆ, ಈಗ ಜಸ್ಟ್ ಒಂದು ಸ್ಟ್ರಕ್ ಔಟ್ ಮಾಡಿಡೋಣ ಅಂತಂದರೆ ಇದನ್ನ ಇಟ್ಕೋಬೋದು. ಸ್ಟ್ರಕ್ ಔಟ್ ಅಪ್ಲೈ ಆಯಿತು. ಸೊ ಇದು ಬೇಡ ಅಂತ ಹೇಳಿದ್ರೆ ಅಗೇನ್ ಹೋಗಿ ಅದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸೊ ಅದೇನಾಗುತ್ತೆ ರಿಮೂವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಪಕ್ಕಕ್ಕೆ ಒಂದು ಆಪ್ಷನ್ ಇದೆ. ಇದಕ್ಕಿಂತ ಮುಂಚೆ ಕಲರ್ ಒಂದು ನೋಡಿಬಿಡೋಣ ನಾವು. ಇಲ್ಲಿ ಬಂದರೆ ನಿಮಗೆ ಬಂದು ಕೆಳಗಡೆ ಕಲರ್ ಕಾಣಿಸ್ತಿದ್ದಲ್ಲ, ಇದು ಕಲರ್ ಆಪ್ಷನ್ನು. ಈಗ ಇದಿಷ್ಟು ಪ್ಯಾರಾಗ್ರಾಫಿ ಇಲ್ಲಿ ನೋಡಿ ಮೌಸಲ್ಲಾದರೂ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಶಾರ್ಟ್ಕಟ್ಗೆ ಕಂಟ್ರೋಲ್ ಎ. ನೀವು ಕಂಟ್ರೋಲ್ ಎ ಕೊಟ್ಟ ತಕ್ಷಣ ಏನಾಗುತ್ತೆ ಆಲ್ ಸೆಲೆಕ್ಟ್ ಆಗುತ್ತೆ. ಅಂದರೆ ಒಂದು ಪ್ಯಾರಾಗ್ರಾಫ್ ಇದ್ರೆ ಟೋಟಲಿ ಪೇಜಲ್ಲಿ ಎಷ್ಟಿರುತ್ತೋ ಅಷ್ಟು ಟೆಕ್ಸ್ಟ್ ಏನಾಗುತ್ತೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಕಂಟ್ರೋಲ್ ಎ ಮೀನ್ಸ್ ಆಲ್ ಸೆಲೆಕ್ಟ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಬರ್ತೀರಾ. ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ಇಲ್ಲಿ ಫಾಂಟ್ ಕಲರಿಗೆ ಬಂದಿಲ್ಲಿ ನಿಮಗೆ ವೆರೈಟಿ ಕಲರ್ಸ್ ಇಟ್ಟಿದ್ದಾರೆ. ಇದರೊಳಗಡೆ ನಿಮ್ಗೆ ಜಸ್ಟ್ ಮೂವ್ ಮಾಡ್ಕೊತ ಬಂದರೆ ಯಾವ ಕಲರ್ ಬೇಕೋ ಆ ಕಲರ್ನ ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವ್ದು ಲೈಕ್ ಆಗುತ್ತಾ ಜಸ್ಟ್ ಅದ್ರ ಮೇಲೆ ಹೋಗಿ ಒನ್ ಟೈಮ್ ಕ್ಲಿಕ್ ಮಾಡಿದ ತಕ್ಷಣ ಕಲರು ಅಪ್ಲೈ ಆಗುತ್ತೆ. ಸೊ ಇದರೊಳಗಡೆ ಇಷ್ಟು ವೆರೈಟೀಸ್ ಕಲರ್ ಇಟ್ಟಿದ್ದಾನೆ, ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಅದ್ರ ಕೆಳಗಡೆಗೆ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಕಲರ್ಸ್ ಅಂತ ಇಟ್ಟಿದ್ದಾನೆ. ಸೊ ಇದರೊಳಗಡೆ ಇರೋವಂಥವು ಯಾವುದಾದ್ರೂ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಅದ್ರ ಕೆಳಗಡೆ ಬಂದರೆ ರೀಸೆಂಟ್ ಯೂಸ್ ಮಾಡಿರೋಂಥ ಕಲರ್ಸ್ ಯಾವ್ಯಾವ್ದು ಯೂಸ್ ಮಾಡಿದ್ದಾರೆ ಅನ್ನೋದು ಕೂಡ ತೋರಿಸ್ತಾ ಇರುತ್ತೆ. ಅದಲ್ಲದೆ ಇಷ್ಟು ಕಲರ್ಸ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅಗೇನ್ ಇದರೊಳಗಡೆ 3 ಕಲರ್ಸ್ ಆಪ್ಷನ್ ಕೂಡ ಕೊಟ್ಟಿದ್ದಾನೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಆಗಲೇ ಹೇಳಿದ ಥರನೇ ಅಂಡರ್ಲೈನಿಗೆ ಹೇಳಿದ್ನಲ್ಲ ಸೇಮ್ ಅದೇ ಥರನೇ ಅಪ್ಲೈ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಕಲರ್ಸ್ ಅಂತ ಕೆಲವೊಂದು ಇಟ್ಟಿದ್ದಾನೆ. ಪಕ್ಕದಲ್ಲಿ ಬಂದರೆ ಕಸ್ಟಮೈಸ್ ಇದೆ. ಕಸ್ಟಮಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವೇ ಕಸ್ಟಮೈಸ್ ಮಾಡಿಕೊಂಡು ಇಲ್ಲ ನಿಮಗೆ ಡಾರ್ಕ್ ಬೇಕು ಅಂದರೆ ಡಾರ್ಕಾಗಿ, ಲೈಟ್ ಆಗಬೇಕು ಅಂತ ಹೇಳಿದ್ರೆ ಲೈಟಾಗಿ ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಲರ್ನ ಕಸ್ಟಮೈಸ್ ಮಾಡಿಕೊಂಡು ಓಕೆ ಕೊಟ್ಟರೆ ಆ ಕಲರ್ ಏನಾಗುತ್ತೆ ಅಪ್ಲೈ ಆಗುತ್ತೆ. ಇದು ಕಲರು. ಈಗ ಟೆಕ್ಸ್ಟ್ ಕಲರ್ ಆಯಿತು. ಟೆಕ್ಸ್ಟಿನ ಬ್ಯಾಕ್ಗ್ರೌಂಡಿಗೆ ಹಾಕಬೇಕಿತ್ತು ನೀವು ಕಲರ್ ಏನಾದರೂ ಅಂತಂದರೆ ಅದ್ರ ಪಕ್ಕಕ್ಕೆ ನಿಮ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದರೆ ಇಷ್ಟು ಕಲರ್ಸ್ ಕೊಟ್ಟಿದ್ದಾನೆ. ಇದರೊಳಗಡೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ನ ಅಪ್ಲೈ ಮಾಡ್ಬೋದು. ಅದ್ರ ಮೇಲೆ ಹೋಗಿ ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಆಗುತ್ತೆ. ಸೊ ಕಲರ್ನ ಅಪ್ಲೈ ಮಾಡಿಬಿಟ್ಟಿರ್ತೀರ. ಸೊ ಈಗ ನಿಮಗೆ ಕಲರ್ ಬೇಡ ಅಂತ ಅನಿಸುತ್ತೆ ಅಂದರೆ ಸೊ ಇಲ್ಲಿಗೆ ಬಂದು ಇಲ್ಲಿ ನೋ ಕಲರ್ ಅಂತ ಕೊಟ್ರಿ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಎ ಕೊಡಿ, ಆಲ್ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ಈ ಪಾಯಿಂಟ್ ಮೇಲೆ ಒಂದ್ಸರಿ ಬಂದು ಕ್ಲಿಕ್ ಮಾಡಿ ಇಲ್ಲಿ ನೋ ಕಲರ್ ಅಂತ ಕೊಡಬೇಕು. ನೋ ಕಲರ್ ಕೊಟ್ಟ ತಕ್ಷಣ ಏನಾಗುತ್ತೆ ಬ್ಯಾಕ್ಗ್ರೌಂಡಿಗೆ ಅಪ್ಲೈ ಆಗಿರುವಂಥ ಕಲರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಇದು ಏನಾದರೂ ಇಲ್ಲ ನನಗೆ ಬಿಫೋರ್ ಕಲರೇ ಬೇಕಿತ್ತು ಅಂತಂದರೆ ಸಿಂಪಲ್ ಇಲ್ಲಿ ಬಂದು ಬ್ಲ್ಯಾಕ್ ಹಾಕಿದರೆ ಯಾವಾಗಲೂ ಬ್ಲ್ಯಾಕೇ ಇರುತ್ತೆ ಕಲರು. ಸೊ ಬ್ಲ್ಯಾಕ್ ಅಪ್ಲೈ ಮಾಡಿದ್ರೆ ನಿಮಗೆ ಪ್ರೀವಿಯಸ್ಸಲ್ಲಿ ಏನು ಬ್ಲ್ಯಾಕ್ ಕಲರ್ ಇತ್ತಲ್ಲ ಅದೇ ಬ್ಲ್ಯಾಕ್ ಕಲರ್ ಏನಾಗುತ್ತೆ ಅಪ್ಲೈ ಆಗುತ್ತೆ. ಕಲರ್ಸಿಂದ ಆಯಿತು. ಇದು ಅಲ್ದೇ ನಿಮಗೆ ಇಲ್ಲಿ ಬಂದರೆ ಇಲ್ಲೇನಾಗಿದೆ ಅಂತ ಟೆಕ್ಸ್ಟ್ ಎಫೆಕ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದರೊಳಗಡೆ ನೋಡಿ ಕೆಲವೊಂದು ಎಫೆಕ್ಟ್ ಆಪ್ಷನ್ ಇಟ್ಟಿದ್ದಾನೆ. ನಿಮಗಿದು ಇದೆಲ್ಲ ಹೆಡ್ಲೈನ್ಸಿಗೆ ಅಪ್ಲೈ ಆಗುತ್ತೆ. ನಮಗೆ ಯೂಸ್ ಆಗುತ್ತೆ ಹೆಡ್ಲೈನ್ಸ್ ಎಲ್ಲ ನಾವು ಹಾಕಿದಾಗ. ಈ ಥರದ್ದು ಕೂಡ ಕಲರ್ ನಮಗೆ ಬೇಕು ಅಂತ ಹೇಳಿದ್ರೆ ಅಪ್ಲೈ ಮಾಡ್ಕೊಂಡು. ಸೊ ಇಷ್ಟು ಕೂಡ ಏನಾಗಿದೆ ಅಂತಂದರೆ ಕಲರ್ಸ್ ಪ್ಯಾಟರ್ನ್ಸ್ ಇದಾವೆ. ನಿಮಗೆ ನೋಡ್ಕೊಂಡು ಯಾವ್ದು ಬೇಕಾದರೂ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟು
ಇಲ್ಲಿ ಕೆಳಗಡೆಗೆ ಬರೋಣ. ಕೆಳಗಡೆಗೆ ಬಂದರೆ ಇಲ್ಲಿ ನಿಮ್ಗೆ ಏನಾಗಿದೆ ಅಂತ ಎರಡಿದೆ ನೋಡಿ. ಸಬ್ಸ್ಕ್ರಿಪ್ಟ್ ಅಂತ ಒಂದಿದೆ, ಸೂಪರ್ ಸ್ಕ್ರಿಪ್ಟ್ ಅಂತ ಒಂದಿದೆ. ಇದು ಹೆಂಗೆ ಯೂಸ್ ಆಗುತ್ತೆ ನಮಗೆ ಅಂದರೆ ಸೈನ್ಸಲ್ಲಿ ಕೆಲವೊಂದು ಫಾರ್ಮುಲಾಸ್ ಎಲ್ಲ ಬರುತ್ತೆ ನಮಗೆ. ಆ ಫಾರ್ಮುಲಾ ಯೂಸ್ ಮಾಡೋವಂಥ ಟೈಮಲ್ಲಿ ಈ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಯೂಸ್ ಆಗಿ. ಫಾರ್ ಎಕ್ಸಾಂಪಲ್ ಈಗ H2O ಅಂತ ಬರುತ್ತೆ. ಸೊ H2O ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ 2 ಅನ್ನೋದು ಕೆಳಗಡೆಗೆ ಬರಬೇಕು. ಸೊ ಕೆಳಗಡೆ ಬೇಕು ಅಂದಾಗ ಈ 2 ಅನ್ನೋದು ಮಾತ್ರನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಸ್ಕ್ರಿಪ್ಟಿಗೆ ಬಂದು ಒಂದ್ಸಲ ಜಸ್ಟ್ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಕೆಳಗಡೆ ಏನಾಗುತ್ತೆ 2 ಬರುತ್ತೆ. ಕೆಳಗಡೆ ನಿಮಗೆ 2 ಬರುತ್ತೆ. ಅದೇ ಥರನೇ ಈಗ CO2 ಅಂತ ಇರುತ್ತೆ ಫಾರ್ಮುಲಾ. CO2 ಅಂತ ಇದ್ದಾಗ ಕೆಳಗಡೆ 2 ಬರಬೇಕು. ಸೊ ಆ ಟೈಮಲ್ಲಿ ಸಿಂಪಲ್ಲು 2 ಏನಿದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಸ್ಕ್ರಿಪ್ಟ್ ಅಂತ ಆಯ್ತಲ್ಲ ಅಲ್ಲಿ ಬಂದು ಒನ್ ಟೈಮ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಕೆಳಗಡೆ ಬರುತ್ತೆ. ಈ ಥರ ಫಾರ್ಮುಲಾಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಟ್ ಯೂಸ್ ಆಗುತ್ತೆ. ಅದೇ ಥರನೇ ಸೂಪರ್ ಸ್ಕ್ರಿಪ್ಟು. ಈಗ ನಾವು ಕೆಲವೊಂದು ಫಾರ್ಮುಲಾ ಹಾಕುವಾಗ A + B + C ಅದಾದಮೇಲೆ ಇದು ಏನಾಗಿರುತ್ತೆ, ಹೋಲ್ ಸ್ಕ್ವಯರ್ ಅಂತ ಕೊಡ್ತೀವಿ ನಾವು. ಸ್ಕ್ವೇರ್ ಇದು ಹೋಲ್ ಸ್ಕ್ವಯರ್ ಅಂದಾಗ ಏನಾಗಬೇಕು, ಇದು ಸ್ಕ್ವಯರ್ ಅನ್ನೋದು ಈ ಬ್ರಾಕೆಟಿನ ಮೇಲ್ಗಡೆ ಬರಬೇಕು. ಸೊ ಆವಾಗ ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅಂತ ಕೊಡಿದ ತಕ್ಷಣ ಏನಾಗುತ್ತೆ, A + B + C ಹೋಲ್ ಸ್ಕ್ವಯರ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬರುತ್ತೆ. ಅದೇ ಥರ A + B ಹೋಲ್ ಸ್ಕ್ವಯರ್ ಅಂತ ಆಗಿರ್ಬೋದು. ಸೊ ಈ ಥರ ಅಪ್ಲೈ ಮಾಡುವಾಗ ಏನಾಗುತ್ತೆ, ಈ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟು ಯೂಸ್ ಆಗ್ತಾ ಹೋಗುತ್ತೆ.